CK Talks ಚಾನಲ್ದ ಮಾತಾ ಅಭಿಮಾನಿಗಳಿಗೆ ಎನ್ನ ಪ್ರೀತಿದ ನಮಸ್ಕಾರ. ಇತ್ತೆ ಯಾನು ತುಳುಟು ಪಾತಿರೊಂದಿಜ್ಜಿ ಕನ್ನಡೋಡು ಪಾತಿರಲಿಲ್ಲ. ಇನ್ನು ಕುಡೊಂಜಿ ವಿಶೇಷ ಸಂಚಿಕೆ ಅವು ದಾದ ಬಂದಾಗ ಹೈನುಗಾರಿಕೆಡು ಕೃಷಿ ಬಗ್ಗೆ ಹೈನುಗಾರಿಕೆಡು ವಿಶೇಷ ಸಾಧನೆ ಮಲ್ದಿನಾರು ಐ ತೊಟ್ಟಿಡೆ ಬದುಕೊಂದು ಉಪ್ಪುನಾರು ಬೇತೆ ಮಹಿಳೆಯರಿಗೆ ಪ್ರೇರಣೆ ಆದ ಉಪ್ಪುನಾರು ಆರೇನು ಎನ್ನೊಟ್ಟುಳ್ಳರು ಅರಡಯಾನು ಪಾತಿರೊಂದುಲ್ಲೆ ಆರಡ ಪಾತಿರನ್ನು ಕನ್ನಡೋಡು ಪಾತಿರೊಂದುಲ್ಲೆ ಇತ್ತೆ ಅರೇನು ತೋಜಲಿ ಕ್ಯಾಮರಾಮ್ಯಾನ್. ನಮಸ್ತೆ ಮೇಡಮ್. ಮತ್ತು ನೀವೊಂದು ಏನು ಕೃಷಿ ಮತ್ತು ಹೈನುಗಾರಿಕೆ ಕ್ಷೇತ್ರದಲ್ಲಿ ತುಂಬ ಸಾಧನೆ ಮಾಡಿದ್ದೀರಂತ ಕೇಳಲ್ಪಟ್ಟೆ. ಹಾಗೆ ನೀವು ಬೆಳಿಗ್ಗೆ ಎಷ್ಟು ಗಂಟೆಗೆ ಎದ್ದು ಈ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗ್ತೀರಾ ಅದರ ಬಗ್ಗೆ ಒಂದು ವಿವರಣೆ, ಮತ್ತು ಕೃಷಿ ಮತ್ತು ಹೈನುಗಾರಿಕೆ ಮತ್ತು ಅದನ್ನು ಬಿಟ್ಟು ಬೇರೆ ಯಾವುದೆಲ್ಲ ನಿಮಗೆ ಯಾವುದರ ಮೇಲೆ ಆಸಕ್ತಿ ಜಾಸ್ತಿ ಉಂಟು, ಈ ಥರ ಹಲವಾರು ಪ್ರಶ್ನೆಗಳನ್ನು ನಾನು ನಿಮಗೆ ಈ ಸಂದರ್ಭ ನನಗೆ ಕುತೂಹಲ ಉಂಟು ಕೇಳಬೇಕಂತ. ನೀವು ಬಿಂದಾಸಾಗಿ ಮಾತಾಡ್ಬೋದು, ಅದರಲ್ಲಿ ಏನಿಲ್ಲ. ಈಗ ಇಲ್ಲಿಂದಲೇ ಸ್ಟಾರ್ಟ್ ಮಾಡುವ, ನಮ್ಮ ಗೋಮಾತೆಯಿಂದಲೇ ಸ್ಟಾರ್ಟ್ ಮಾಡುವ. ಸ್ವಲ್ಪ ಅದರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿ. ಒಟ್ಟಿಗೆ ಎಷ್ಟು ದನ ಸಾಕಿದ್ದೀರಿ ಟೋಟಲಿ 10 ಇದ್ದು, 8 ದನ ಇದ್ದು, 2 ಕರು ಇದ್ದು. ಬೆಳಿಗ್ಗೆ 5 ಗಂಟೆಗೆ ಹೇಳುತ್ತೆ. 5 ಗಂಟೆಗೆ ಎದ್ದು ಕ್ಲೀನ್ ಮಾಡಿ ತೊಳೆದು ಹಾಲು ಕರೆದು ಡೈರಿಗೆ ಹಾಕಿ ಮತ್ತು 9 ಗಂಟೆವರೆಗೆ ಅವ್ರು ಹೊಟ್ಟಿಗೆ ಹಾಕಿ ಮತ್ತು ಅಡುಗೆಗೆ ಹೋಗುವಾಗ ಬೆಳಿಗ್ಗೆ ಅಷ್ಟಾಗ್ತದೆ. ಹೌದು, ಬನ್ನಿ. ಮತ್ತು ಈಗ ನಾನು ಫಸ್ಟಿಗೆ ವಿಡಿಯೋ ಮಾಡುವಾಗ ನಿಮ್ಮ ಹೆಸರು ಕೇಳಲಿಲ್ಲ. ನಿಮ್ಮ ಹೆಸರು ಸ್ವಲ್ಪ ಹೇಳಿದರೆ ಚೆನ್ನಾಗಿತ್ತು. ಅನಿತಾ ಅಂತವ. ಅನಿತಾ. ಈಗ ಅದೇ ನೀವು ಎಷ್ಟನೇ ವಯಸ್ಸಿಗೆ ಈ ಥರ ಇದು ದನ ಸಾಕೋದು ಕೆಲಸ ಮಾಡ್ಕೊಂಡು ಬರ್ತಿದ್ದೀರಾ? ನಾನು 28-29 ವಯಸ್ಸಿಗೆ ಶುರು ಮಾಡಿ. 28-29 ವಯಸ್ಸಿಗೆ ಇದರ ಬಗ್ಗೆ. ಅದಕ್ಕೆ ಮುಂಚೆ ಇದರ ಬಗ್ಗೆ ಗೊತ್ತಿತ್ತಾ ಅದು ಹೇಗೆ ಅಂತ? ಬೇರೆ ಊರದೇನು ಕಳಿದಿದ್ದು, ಊರು ನಾಟಿ ಹಸು, ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇತ್ತು. ಇವ್ರ ಬಗ್ಗೆ ಇರಲ್ಲ, ಒಂದೊಂದೇ ಆ ನಾಟಿ ಹಸುವಿಂದ ಈ ಹಸು ಮಾಡಿ ಶುರು ಮಾಡಿ. ಫಸ್ಟ್ 3 ಹಸು 2 ಹಸು ಇದ್ದಿತ್ತು. ಈಗ 10 ಹಸು ಇದ್ದು, 8 ದೊಡ್ಡ ಹಸು 2 ಕರು ಹಸು ಇದ್ದು. ಹಾಗೆ ಅದರ ಬಗ್ಗೆ ಮಾಹಿತಿ ತಿಳ್ಕೊಂಡು ಮತ್ತೆ ನೀವು ಫಸ್ಟಿಗೆ 10 ಹಸು ಕಟ್ಟಲಿಲ್ಲ, ಒಂದೇ ಸ್ಟೆಪ್ ಹೋಗಿ ಈಗ ಅಷ್ಟೊತ್ತು. ಆಗ ನಿಮಗೆ ಅದರಲ್ಲಿ ಅನುಭವ ಯಾರು ತಂದೆ ಕೊಡ್ತಿದ್ರ ಅದರ ಬಗ್ಗೆ? ಅದಕ್ಕೆ ಈಗ ಕೆಲವು ಸಾರಿ ಹುಷಾರಿರುವುದಿಲ್ಲ, ಕೆಲವೊಂದು ಒಬ್ರೊಬ್ರು ಹಂಗ ಆಚೀಚಿ ಮಾಡ್ಕೊಂಡು ಇದು ಮಾಡತ್ತೆ. ಅಲ್ಲ, ಅದಕ್ಕೆ ಹುಷಾರಿಲ್ಲದಿದ್ರೆ ಏನ್ ಮಾಡ್ಬೇಕಂತ ಎಲ್ಲ ಗೊತ್ತಾಗ್ತದ ನಿಮ್ಗೆ? ಅವ್ರು ಹುಷಾರಿಲ್ದ್ರೆ ಗೊತ್ತಾಗ್ತದ. ಮತ್ತೆ ಈಗ ಅದು ಕೂಗ್ತದಲ್ಲ, ಅದು ಯಾಕೆ ಕೂಗ್ತದಂತ ನಿಮಗೆ ಗೊತ್ತಾಗ್ತದ? ಅದೀಗ ನಾವು ಈಗ ಹೊಟ್ಟಿಗೆ ಹಾರ್ಕೊಳ್ಳೆ ನಾವು ಟೈಮ್ ಮೀರಿ ಹೊಟ್ಟಿಗೆ ಹಾರ್ಕೊಳ್ಳೋ ಅವ್ರಿಗೆ ಗೊತ್ತಾಗ್ತಾ, ಅದಕ್ಕೆ ಆ ರೀತಿ ಕೂಗೋದು ಅವ್ರಿಗೆ. ಹೊಟ್ಟೆಗೆ ಬೇಕಾಗ್ತದೆ. ಈಗ ಒಂದ್ಸರಿ ಹಾಕಿ ಬಿಟ್ಟು ಮತ್ತೆ ಪುನಃ ನಾವು ಹೊಟ್ಟಿಗೆ ಹೋದಾಗ ಟೈಮ್ ಮಧ್ಯ ವಾರಸ ಹಂಗೆ ಕೂಗ್ತು, ಮತ್ತೇನೋ ಆಗ್ತದೆ ನಮಗೆ, ಮತ್ತೇನೋ ಕೊಡ್ಲಿ ನಮ್ಗೆ ಅಂದೇಳಿ ಆ ಥರ ಅದಕ್ಕೆ ಅದು ಕೂಗೋದು. ಮತ್ತೆ ಈಗ ಅದು ಕರು ಒಂದು ವರ್ಷದಕ್ಕೆ ಅದು ಎಷ್ಟು ಮನುಷ್ಯರಾಗಿ ವರ್ಷದಲ್ಲಿ ಒಂದು ಸರಿ ಮಾತ್ರ 9 ತಿಂಗಳ ಅದು 9 ತಿಂಗಳು 9 ದಿವಸ ಇರುವುದು. 9 ತಿಂಗಳು 9 ದಿವಸದಲ್ಲಿ ಇರ್ತದೆ ಒಂದು ಸರಿ. ಆಮೇಲೆ ಮತ್ತೆ ಪುನಃ ಅದು ಇದಕ್ಕೆ ಬರುದು ಮತ್ತೆ 60 ದಿವಸ 70 ದಿವಸ ಮತ್ತೆ ಕರು ಇಂಜೆಕ್ಷನ್ ಮಾಡುತ್ತೆ, ಬರ್ತದೆ ಪುನಃ.
70 ದಿವಸದಲ್ಲಿ ಪುನಃ ಒಂದು ಕರುವಿಗೆ ಇದು ಅದಕ್ಕೆ ಆರೋಗ್ಯಕ್ಕೆ ಏನು ಅದಕ್ಕೆ ತೊಂದರೆ ಎಫೆಕ್ಟ್ ಇಲ್ಲ. 60 ದಿವಸ ಆಗ್ಲೇಬೇಕು. 60 ದಿವಸದ ಮೇಲೆ ಏನು ಎಫೆಕ್ಟ್ ಇಲ್ಲ. ಅದಕ್ಕೆ ಏನು ಎಫೆಕ್ಟ್ ಇಲ್ಲ. ಇಲ್ಲ. ಮತ್ತೆ ಈಗ ಅದು ಕರು ಆಗ್ತದಲ್ಲ, ಕರು ಹಾಕಿದ ಮೇಲೆ ಅದರ ಫಸ್ಟ್ ಇದು ಹಾಲು ಇರ್ತದಲ್ಲ, ಅದು ಜನಗಳಿಗೆ ಕೊಡುವ ಎಷ್ಟು ದಿನ ಬಿಟ್ಟು ಜನಗಳಿಗೆ ಕೊಡುದು ಅದನ್ನು? ನಾವು ಫಸ್ಟ್ ಹಾಲು ಕರಿಗೆ 3, 6, 7 ದಿವಸ ಕರಿಗೆ ಮಾಡತ್ತ ಡೈರಿ ಕೊಡೋದು. ಕರಿಗೆ 6, 7 ದಿವಸದ ಮೇಲೆ ಕ್ಲಿಯರ್ ಬಂದ್ರ ಮೇಲೆ ಕಾಸಿ ನಾವು ಅದು ಕ್ಲಿಯರ್ ಇತ್ತಂದ್ರೆ ಡೈರಿ ಕೊಡೋದು. ಅದಕ್ಕೆ ಮುಂಚೆ ಕೊಡುದಿಲ್ಲ. ಅದ್ರಲ್ಲಿ ಏನಾದ್ರು ಅಂಶ ಇರ್ತದ? ಅಂಶ ಇರುತ್ತೆ. ಅದು ಕ್ಲಿಯರ್ ಬರ್ತಿಲ್ಲ ಕಾಸುವಾಗ. ಬ್ಲಡ್ ಏನಾದ್ರು ಬರ್ತದ? ಹಾಲು ಇಲ್ಲ, ರಕ್ತದ ಅಂಶ ಇರೋದಿಲ್ಲ, ಹಾಲು ಇರುತ್ತೆ. ಅದು ಹಾಲು ಕ್ಲಿಯರ್ ಬರ್ತಿಲ್ಲ, ಕೆಟ್ಟ ಹಾಲು ಅಂತೇಳಿ ಇರುತ್ತೆ. ಅದು ಕಾಸಿ ನಮ್ಮೊಂದು 6-7 ದಿವಸ ಕಾಸುವಾಗ ಅದು ಏನು ಕ್ಲಿಯರ್ ಈ ನಾರ್ಮಲ್ ಹಾಲು ಕಾದಂಗೆ ಕಾಗುತ್ತೆ. ಆಗ ಕೊಡು ಶುರು ಮಾಡು. 7-8 ದಿವಸ ಆಗುತ್ತೆ. ಹಾಗೆ. ಮತ್ತೆ ಕರು ಈಗ ಸಾಧಾರಣ ಎದ್ದು ನಿಲ್ಲಕ್ಕೆ ಎಷ್ಟು ಟೈಮ್ ತಗೊಳ್ತದೆ? ಈಗ ಮಗು ನಮ್ಮ ಮನುಷ್ಯರಾದ್ರೆ ಈಗ ಸ್ಟೆಪ್ ಬೈ ಸ್ಟೆಪ್ ಇರ್ತದೆ, ಆದ್ರೆ ಇದರಲ್ಲಿ ಎಷ್ಟು ದಿನದಲ್ಲಿ ಅದು ಸ್ವಲ್ಪ ಅದು ಚಟುವಟಿಕೆಯಲ್ಲಿ ಬರ್ತದೆ? ಅದ್ರ ಹಾಲು, ಕರುವಿನ ಹಾಲು ಕೊಟ್ಟು ಒಂದಿನ 2 ದಿನ ಕರು ಚಟುವಟಿಕೆಗೆ ಬದತ್ತು ಓಡಾಡು ಶುರು ಮಾಡತ್ತೆ. ಹೌದಾ? ಭಾರಿ ಫಾಸ್ಟ್ ಹಾಗೆ. ಮತ್ತೆ ಹೇಗೆ ಇದಕ್ಕೆ ಆಹಾರ ಪದ್ಧತಿ? ಈಗ ನಮ್ಮದು ಬೇರೆ, ಈಗ ಅದಕ್ಕೆ ತುಂಬ ಬೇಕಾಗ್ತದೆ. ಅದಕ್ಕೆ ಏನೆಲ್ಲ ನೀವು ಉಪಯೋಗ ಮಾಡ್ತೀರಿ? ಅದಕ್ಕೆ ಬೇಕಾಗಲಿಕ್ಕೆ ಹೊರಗಿನಿಂದ ಏನು ತರ್ತೀರಿ? ಮತ್ತೆ ನಿಮ್ಮಲ್ಲಿ ಬೆಳೆದಂಥ ಯಾವುದೇ ವಸ್ತು ಎಲ್ಲ ಹಾಕ್ತೀರಿ? ಬೆಳಿಗ್ಗೆ ಬೇಗ 5 ಗಂಟೆಗೆ ಹಟ್ಟಿ ಎಲ್ಲ ಕ್ಲೀನ್ ಮಾಡಿ ತೊಳೆದು ಕರೆದು ನಾವೇನೋ ಒಟ್ಟಿಗೆ ಒಂಚೂರು ತಿಂದು ರೆಡಿ ಮತ್ತೆ ಅವರಿಗೆ ಹಿಂಡಿ ಹಾಕಿ, ಹಿಂಡಿಂದ ಬೆನ್ನಿ ನೀರು ಹಾಕಿ, ನೀರು ಆದ್ಮೇಲೆ ಅದಕ್ಕೆ ಹಿಂಡಿ ಅಂದ್ರೆ ಯಾವ್ದದು? ಹಿಂಡಿ ಅದರಲ್ಲಿ ಯಾವ್ದು ಎಂತೆಲ್ಲ ಬರ್ತದೆ ಹಿಂಡಿಯಲ್ಲಿ? ಅದು ಯಾವ್ದಾದ್ರು ಅವ್ರಿಗೆ ನಾವು ಒಂದು ಕಂಪ್ನಿ ತಗೊಂಡು ಅವ್ರು ಅದು ಫುಡ್ ಹಾಕಿ ಕೊಡ್ತಾರೆ. ಅವ್ರು ಏನೇನು ಬೇಕೋ ಅವ್ರು ಹಾಕಿ ಕೊಡ್ತಾರೆ. ಅವ್ರು ನಾವೇ ದುಡ್ಡು ಕೊಟ್ಟು ತಕೊಂಡ ತಯಾರು ಮಾಡೋದಿಲ್ಲ, ಅವರೇ ತಂದು ಅದಕ್ಕೆ ಹಾಕೋದು. ಮತ್ತೆ ನೀವು ಎಂತ ಹಾಕ್ತೀರ? ನಾವು ಹಸಿ ಹುಲ್ಲು ದನಿನ ಮೇವು ಒಂದೇಳಿ ಸಿಗುತ್ತೆ, ಅಲ್ಲಿ ನಟ್ಟಿತ್ತು. ಆ ನಟ್ಟದ ಹುಲ್ಲನ್ನೇ ಮಿಷನ್ ಹೊಡಿ ಮಾಡಿ ಕೊಡ್ತು. ಅದು ಹಿಂಡಿ ಎಲ್ಲ ಹಾಕಿ ನೀರೆಲ್ಲ ಸರಿ ಕುದಿಸಿ ಆ ಹುಲ್ಲನ್ನು ಕೊಡಿಸ್ರು ಬಿಡು. ಆ ಹುಲ್ಲು ಹಾಕಿ ಬಂದು 9-9:30 ಮುಗಿಸಿಕ್ಕಿ ಹೊಡ್ಬೋದು. ಈಗ ನೀವು ಇದನ್ನು ಶೆಡ್ಡಲ್ಲಿ ಇಟ್ಟಿದ್ದೀರಿ ಹೀಗೆ ಈ ಥರ ಇದೆ. ಬೇರೆಯವರೇ ಕೆಲವರೇನೋ ಮೇಯ್ಲಿಕ್ಕೆ ಬಿಡ್ತಾರೆ, ಅಂದರೆ ಅದು ಸದಾ ತಿಂತಾ ಇರ್ತಾರೆ. ಈಗ ಇದಕ್ಕೆ ತಿನ್ನಲಿಕ್ಕೆ ಅಂದರೆ ಶೆಡ್ಡಲ್ಲಿ ಇದ್ದರೆ ತಿನ್ನಲಿಕ್ಕೆ ಆಗುವುದಿಲ್ಲ, ಹಾಗೆ ಕೂತ್ಕೊಳ್ತದೆ. ಆಗ ನೀವು ಎಷ್ಟೆಷ್ಟು ಟೈಮ್ಗೆ ಅದಕ್ಕೆ ಹೊಟ್ಟೆಗೆ ಕೊಡ್ತೀರಾ? ನಾವು ಬೆಳಿಗ್ಗೆ 1 ಟ್ರಿಪ್ ಅದೇ ಹಿಂಡಿ ಹುಲ್ಲೆಲ್ಲ ಹಾಕಿ ಮುಗಿಸಿ 12-12ವರೆಗೆ ಅವು ಮನ್ಕೊಂಡು ಅದೆಲ್ಲ ಜೀರ್ಣ ಆದ್ಮೇಲೆ 12-12ವರೆಗೆ ಮತ್ತೆ ಬೇರೆ ಸ್ವಲ್ಪ ಫುಡ್ ಹಾಕಿ ನೀರು ಹಾಕಿ ಮತ್ತೆ ಕುಡಿಸಿ ಮಲ್ಸ್ತೀವಿ. ಮನ್ಕೊಂತು ಮತ್ತೆ ಕುಡಿಸಿ 3:30-4 ಗಂಟೆ ಹಾಲು ಕರೋಕೆ ಹೋಗ್ತೀವಿ. ಹಾಲು ಕರ್ದು ಆದ್ಮೇಲೆ ಮತ್ತೆ ಹಿಂಡಿ ಹಾಕಿ ಮತ್ತೆ ಅವು ಮೇವೆ ಕಟ್ ಮಾಡಿ ಮತ್ತೆ ಕೊಡೋದು. 3 ಹೊತ್ತು ಕೊಡ್ತೀವಿ. ಎನಿ ಟೈಮ್ ಬಿಟ್ಟು ಮೇಯ್ತಾ ಬಿಡುವುದಿಲ್ಲ. 3 ಹೊತ್ತು ಕೊಟ್ಟು ಟೈಮಿಂಗ್ಸ್ ಇರುತ್ತೆ. ನೀವು ಅದಕ್ಕೆ ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ರಿ. ಅದು ನಾವು ಬಿಟ್ಟದಕ್ಕೆ ಅದು ಯಾವಾಗಲೂ ತಿಂತಾ ಇರ್ತದೆ. ಇದು ಅದಕ್ಕೆ ಜಸ್ಟ್ ಆಗಿದೆ, ತಿಂತಾ ಇದ್ರೆ ಯಾವುದು ಜೀರ್ಣ ಆಗೋದಿಲ್ಲ. ಹಾಗಾಗಿ ಇದು ಅದಕ್ಕೆ ಸೆಟ್ ಆಗಿದೆ. ಅವಕ್ಕೂ ತಿನ್ನದ್ದು ಒಂದು ಜೀರ್ಣ ಮಾಡುವಷ್ಟು ಟೈಮ್ ನಾವು ಕೊಡ್ತಾ ಇರ್ತೀವಿ. ಮತ್ತೆ ತಿಂದಾದ್ಮೇಲೆ ಸುಸ್ತ ಮಲ್ಕಣ್ಕ ಸುಮಾರು ಬೆಳಿಗ್ಗೆ 1 ಟ್ರಿಪ್ 9 ಗಂಟೆ ಒಳಗೆ ತಿಂದು 10 ಗಂಟೆ ಒಳಗೆ ಮನ್ಕೊಂಡು 12:30-1 ಗಂಟೆ ಒಳಗೆ ಆರಾಮ್ಸಿ ಇರ್ತು. ಮತ್ತೆ ಇದು ಈಗ ಕೆಲವು ಸರಿ ನಮಗೆ ಈಗ ಸ್ವಲ್ಪ ತಣ್ಣಗೆ ಉಂಟು ವಾತಾವರಣ. ಈ ಕೆಲವು ಸರಿ ಬೇಸಿಗೆಯಲ್ಲಿ ವಿಪರೀತ ಸೆಕೆ, ನಮಗೇನೆ ಆಗುದಿಲ್ಲ. ಮತ್ತೆ ನುಸಿ ಮತ್ತೆ ನೊಣ ಇದರದೆಲ್ಲ ತಾಪ ಹತ್ತಿದೆ. ಈಗ ಅದಕ್ಕೆ ಯಾವ ಬೇಸಿಗೆಗಾಲದಲ್ಲಿ ಹೇಗೆ ಅದು ಅಡ್ಜಸ್ಟ್ ಆಗ್ತದ? ಹೇಗಿರ್ತದೆ ಅದು? ಬೇಸಿಗೆಯಲ್ಲಿ ನುಸಿ ಕಡಿಮೆ, ನೊಳ ಕಡಿಮೆ. ಮಳೆಗಾಲದಂಗೆ ಒಂಚೂರು ನೀರು ಅಂಶ ಜಾಸ್ತಿ ಇದ್ದಾಗ ನುಸಿ ಮತ್ತು ನೊಳ ಎಲ್ಲ ಜಾಸ್ತಿ. ಆಗ ಸುಣ್ಣ ಮತ್ತು ಈ ಇದು ಸುಣ್ಣ ಬೇರೆ ಎಂತ ಸಿಕ್ಕುತ್ತೆ, ನೆಲ ಒರೆಸೋದು
ಸಬೀನಾ ಅದೆಲ್ಲ ಸಬೀನೆಲ್ಲ ಹಾಕಿ ಕ್ಲೀನ್ ಮಾಡುತ್ತೆ. ಒಳಗೆ ವಯಸ್ಸಾಗದಲ್ಲ ಅಷ್ಟು ನುಸಿ ಇದಿರೋದಿಲ್ಲ, ಮಳೆಗಾಲದ ಸ್ವಲ್ಪ ಹೈ ಇರುತ್ತೆ. ಅಲ್ಲ ಅದು ಸೆಕೆ ತಡ್ಕೊಳ್ತದ ಅದು? ನೀರು ಹಾಕ್ತಾ ಇರತ್ತೆ ದಿನಕ್ಕೆ 3-4 ಸರಿ ನೀರು ಹಾಕ್ತಾ ಇರುತ್ತೆ. ಅಲ್ಲ ಕೆಲವರು ಅದಕ್ಕೆ ಫ್ಯಾನ್ ಅದೆಲ್ಲ ಹಾಕ್ತಾ ಇರ್ತಾರೆ. ಫ್ಯಾನ್ ಇರುತ್ತೆ, ಫ್ಯಾನ್ ಹಾಕತ್ತೆ ಮಧ್ಯಾಹ್ನ ಒಂದು ಟ್ರಿಪ್, ಮತ್ತೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಹೊತ್ತು ಬೆನ್ನಿ ನೀರು ಹಾಕ್ತಾ ಇರುತ್ತೆ. ಬೆನ್ನಿ ನೀರು ಹಾಕ್ತಾ ಇರ್ಬೇಕು, ಬಿಸಿ ಆಗೋದು. ಬೆಳಿಗ್ಗೆ ಒಂದು ಟ್ರಿಪ್ ಸ್ನಾನ ಮಾಡಿಸಿ ತಿಂದಾದ್ಮೇಲೆ ಮತ್ತೆ 12 ಗಂಟೆಗೆ ಎದ್ರ ಮೇಲೆ ಮತ್ತೆ ಬೆನ್ನಿ ನೀರು ಹಾಕಿ ಕುಡಿಯಕ್ಕೆ ನೀರು ಕೊಟ್ಟು ಮತ್ತೆ 3 ಗಂಟೆ ಮತ್ತೆ ಎದ್ರು ಕೂಡ ಮತ್ತೆ ಬೆನ್ನಿ ನೀರು ಹಾಕಿ ತಣ್ಣಗೆ ಮಾಡ್ತಾ ಇರತ್ತೆ. ಮಳೆಗಾಲದಂಗೆ ಅಷ್ಟು ನೀರು ಕೊಡೋದಿಲ್ಲ, ಚಳಿ ಇರುತ್ತಲ್ಲ. ಒಟ್ಟಾರೆಯಾಗಿ ಅದರದ್ದು ಅದನ್ನು ನಾನು ಸೇವೆ ಅಂತಲೇ ಕರಿತೇನೆ. ನಾನು ಕೆಲಸ ಅಂತ ನಾನು ಕರೆಯುವುದಿಲ್ಲ ನನ್ನ ಇದರಲ್ಲಿ, ಅದೊಂದು ಸೇವೆ ಅಂತಲೇ ಕರಿತೇನೆ. ಅದು ಸೇವೆ ಮಾಡಿದರೆ ಅದು ನಮ್ಮನ್ನು ಸಾಕ್ತದೆ ಅನ್ನುವ ಭಾವನೆ ನನ್ನದು. ಅದು ನಿಮ್ಮ ಭಾವನೆ ಕೂಡ ಹಾಗೆ ಅಂತ ನಾನು ತಿಳ್ಕೊಳ್ತೇನೆ. ನಿಮ್ಮ ಭಾವನೆ ಹೇಗೆ? ಅದು ಸೇವೆ ತರನ? ಸೇವೆನೂ ಹೌದು, ದುಡ್ಡು ಹೌದು. ಒಂದೊಂದ್ಸರಿ ಅದ್ರಲ್ಲಿ ಒಂದು ಖುಷಿ ಇರುತ್ತೆ, ಅದು ಲಾಭ ಬಂದಾಗ ಖುಷಿ ಇರುತ್ತೆ, ಲಾಸ್ ಆಗ ಅನುಭವ ಇರುತ್ತೆ. ಅನುಭವ ಆಗ್ತದೆ. ಅನುಭವ ಆದದ್ದು ಲಾಸಲ್ಲಿ ಏನು ಅನುಭವ ಅಂದರೆ ಹೆಂಗೆ ಯಾವ ರೀತಿ ನಮ್ಗೆ ಅದರಿಂದ ಒಂದೊಂದು ಸ್ಟೆಪ್ ಕಲ್ತತ್ತೆ. ಎಲ್ಲ ದಿನ ಖುಷಿ ಇದ್ರೆ ಅನುಭವ ಹೌದು. ಎಲ್ಲ ಮತ್ತೊಂದು ಏನು ಗೊತ್ತಾ, ಎಲ್ಲರ ಹತ್ರನೂ ಈ ಥರ ನಾವು ಬಾಯಲ್ಲಿ ಹೇಳ್ಬೋದು, ಒಂದು ಹಸು ಸಾಕ್ತೇನೆ, ಅದು ಸಾಕ್ತೇನೆ, ಇದು ಸಾಕ್ತೇನೆ, ಆದರೆ ಎಲ್ಲರ ಹತ್ರ ಸಹ ಇದು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಕಷ್ಟ ಉಂಟು. ಅದಕ್ಕೆ ನಾನು ಹೇಳಿದ್ದು, ಅದಕ್ಕೆ ಅದು ವ್ಯವಹಾರ ದೃಷ್ಟಿ ಅದು ಬೇರೆ, ಆದರೆ ಅದನ್ನು ಸಂಭಾಲಿಸುವುದು ಅದೊಂದು ಸೇವೆ. ನಾನು ಆ ಥರ ಇದರಲ್ಲಿ ನಾನು ಹೇಳಿದ್ದು, ಅಂದರೆ ವ್ಯವಹಾರದು ಅದು ನಮ್ಮ ಜೀವನಕ್ಕೆ ಬೇಕಾಗುವುದು, ಆದರೆ ಅದರೊಟ್ಟಿಗೆ ಮಾಡುವುದು ಅದು ಸೇವೆನೇ. ನೀವು ಮಾಡೋದು ಸೇವೆ, ಅದನ್ನು ತೊಳಿತೀರಿ, ನೀರು ಹಾಕ್ತೀರಿ, ಅದು ಹಾಕ್ತೀರಿ. ಆದರೆ ನಾವು ಮಾಡ್ತೇನೆ ಅಂತ ಹೇಳಿದ್ರೆ ನಮಗೆ ಅದರ ಬಗ್ಗೆ ಗೊತ್ತಿಲ್ಲ, ಆಗುವುದಿಲ್ಲ, ಕಷ್ಟ ಉಂಟದು. ನನಗೆ ನೋಡುವಾಗ ಕಷ್ಟದ ಹಾಗೆ ಕಾಣ್ತದೆ. ಅದಕ್ಕೆ ನಾನು ಹೇಳಿದೆ, ಅದರಲ್ಲಿ 2 ವಿಧ ಬರ್ತದೆ, ಒಂದು ವ್ಯಾವಹಾರಿಕ ಬರ್ತದೆ, ಮತ್ತೊಂದು ಸೇವೆ ಥರ ಅದು ಬರ್ತದೆ. ಅದು ಎರಡನ್ನೂ ನೀವು ಮಾಡಿಕೊಂಡು ಬಂದಿದ್ದೀರ, ಹಾಗಾಗಿ ನೋಡಲಿಕ್ಕೆ ಚಂದ. ಮತ್ತು ನೀವು ಇದನ್ನು ಬಿಟ್ಟು ಬೇರೆ ಯಾವ ಚಟುವಟಿಕೆ ನಿಮ್ಮದು, ಯಾವುದರಲ್ಲಿ ನಿಮಗೆ ಜಾಸ್ತಿ ಕೃಷಿಯಲ್ಲಿ ಅನುಭವ ಉಂಟಾ? ಅಲ್ಲ ಬೇರೆ ಯಾವುದಾದ್ರೂ ಗಿಡಗಳ ನೆಟ್ಟು ಹೂವು ಇದು ಕೆಲಸ ಮತ್ತು ಏನಾದರೂ ಬೇರೆ ಹವ್ಯಾಸ ಏನಾದರೂ ಉಂಟಾ? ಇದು ಮಾಡ್ಕಿದ್ರ ಮೊದಲು ನಾವು ಮಲ್ಲಿಗೆ ಗಿಡ ಹಾಕೊಂಡಿತ್ತು, 50 ಮಲ್ಲಿಗೆ ಗಿಡ ಇದ್ದಿತ್ತು. ಅದ್ರಾಗ ಒಳ್ಳೆ ಇನ್ಕಮ್ ಇದ್ರೆ ಆವಾಗೆಲ್ಲ ರೇಟ್ ಸುಮಾರು ವರ್ಷದ ಹಿಂದೆ ಅಲ್ಲ, 15 ವರ್ಷದ ಹಿಂದೆ, ಆವಾಗ ಅಷ್ಟು ರೇಟ್ ಇರಲಿಲ್ಲ. ಅದು ಮತ್ತು ಕೂತೀನಿ ಟೈಮ್ ಕೂಕು ಮತ್ತು ಒಬ್ಬಳಿ ಮ್ಯಾನೇಜ್ ಕೊಟ್ಟು ಕಷ್ಟ ಆಗ್ತಿದ್ದಿತ್ತು 50 ಗಿಡದ್ದು. ಅದು ಕಡೆ ನಮ್ಗೆ ಅಂಗಡಿಯರು ಕ್ಲಿಯರ್ ಮಾಡ್ತಿರ್ಲಿಲ್ಲ, ಕಡೆ ಅದನ್ನು ಬಿಟ್ಟು ಇದ್ರ ಮೇಲೆ ಒಲವು ತೋರ್ತಾ ಬಂತ. ಈಗ ಪೂರ್ಣ ಟೈಮ್ ಇದು ಮಾತ್ರ ಬೇರೆ ಯಾವುದು? ತೋಟದ ಬಗ್ಗೆ ಎಲ್ಲ ಸ್ವಲ್ಪ ತೋಟದ ಬಗ್ಗೆ ಸ್ವಲ್ಪ. ನಿಮ್ಗೆ ಪದಾರ್ಥಕ್ಕೆಲ್ಲ ನೀವೇ ಬೆಳೆದದೇ ಪದಾರ್ಥಕ್ಕೆ ಹೊರಗಿನಿಂದ ತರಬೇಕಂತ ಇಲ್ಲ, ನೀವೇ ಬೆಳ್ಕೊಂಡು ನೀವೇ ಇದು ಮಾಡಿ. ಹೈನುಗಾರಿಕೆಯಿಂದೆಲ್ಲ ಇದ್ರ ನೀರು, ಉಚ್ಚಿ ನೀರು ಅದಿದ್ದೆಲ್ಲ ಸಿಕ್ಕತ್ತಲ್ಲ, ಅದೆಲ್ಲ ಹಾಕೋರಲ್ಲ, ಯಾವ ತರಕಾರಿ ಅವರು ಲಾಯ್ಕ ತೋಟ ಅವರೆಲ್ಲ ದನಿ ಹುಲ್ಲರು ಅತ್ತ. ಮತ್ತು ನಮ್ಗೆ ಎನಿ ಟೈಮ್ ಗ್ಯಾಸು, ಗೊಬ್ಬರ ಗ್ಯಾಸಲ್ಲೇ ನಾವು ಎನಿ ಟೈಮ್ ಇದು ಗ್ಯಾಸ್ ತಗೊಂತಿಲ್ಲ, ಗ್ಯಾಸ್ ಹಂಗೆ ಬರುತ್ತೆ ಉಚ್ಚಿ ನೀರು ಬಿಟ್ಟು. ಎಲ್ಲ ಉತ್ಪತ್ತಿ ಉಂಟು, ಒಂದರಿಂದ ಒಂದು ಹಸುವಿಂದ ಒಂದರದಂಗೆ ಉತ್ಪತ್ತಿ ತೆಗಿತಿ ಅಂತ ಹೇಳೋಕ್ಕಾಗ್ತಿಲ್ಲ. ಅಲ್ಲ ಒಂದು ಅದರಲ್ಲಿ ಎಲ್ಲದರಲ್ಲಿ ಸಹ ಒಂದೊಂದಕ್ಕೆ ಆಗ್ತದೆ, ಯೂಸ್ ಆಗ್ತದೆ ಅಲ್ಲ, ಹಾಗೆ ಒಂಥರ ಅದು ಬೆಳಿಗ್ಗೆ ಎದ್ದು ಒಂಥರ ಮನ್ಸಿಗೆ ಅದು ಬೆಳಿಗ್ಗೆ ಎದ್ದಾಕ್ಷಣ ಕೆಲಸನೇ ಫಸ್ಟೇ ಅದು ಆಗಿರುತ್ತೆ. ನಮ್ಮ ಬಾಳಿಗೆ ದೇವ್ರ ಪೂದಕ್ಕಿಂತ ಹೆಚ್ಚು ಅದೇ ಕೆಲಸ ಫಸ್ಟ್ ಆಗಿಬಿಡುತ್ತೆ. ಎದ್ದಾಕ್ಷಣಕ್ಕೆ ನಾವು ಹೋಗಿ ಕಾಮ್ದೇ ಅವ್ರನ್ನೇ ಅದನ್ನು ಮೊದಲು ಕಾಣ್ಬೇಕು. ಫಸ್ಟ್ ಎದ್ದು ತಕ್ಷಣವೇ ನಮ್ಮ ತಲೆ ಓಡೋದೇ ಅಲ್ಲಿಗೆ. ಬೆಳಿಗ್ಗೆ ಎದ್ದು ತಳಿಕೊಂಡ ಕಮ್ಮಿ ಹೆಂಗೆ ಕರೆಕ್ಟ್ ನಿಂತೀರ, ಎದ್ದಿರ, ಮನ್ಕೊಂಡಿರ, ಹೆಂಗಿದ್ರ ಅಂತ ಅಂದ್ಕೊಂಡು ಒಳಗೋಗಿ ಒಂದು ಲೋಟ ನೀರು ಕೊಟ್ಟು ರೆಡಿ ಮಾಡೋ ಶುರು ಮಾಡು ಕರೋಕೆ ತೊಳೋಕೆ. ಒಂಥರ ಮನ್ಸಿಗೆ ಖುಷಿ ಆಯ್ತು ಬೆಳಿಗ್ಗೆ ಎದ್ರು ಕೂಡ ವ್ಯಾಯಾಮ ಆದಂಗೆ ಅತ್ತ. ಈಗ ನೀವು ಈಗ ಮಹಿಳೆಯಾಗಿ ನೀವು ಇದೆಲ್ಲ ನೀವು ಮಾಡ್ತಾ ಇದ್ದೀರ, ಅಂದರೆ ಮಹಿಳೆಯರು ಹೆಚ್ಚಾಗಿ ಮಾಡೋದು ಮಹಿಳೆಯರೇ. ಆದರೆ ಕೆಲವರಿಗೆ ಇದರ ಬಗ್ಗೆ ಅಂದರೆ ಕೆಲಸ ಇಲ್ಲ ಅಂತ ಕೆಲವರು ಹೇಳ್ತಾರೆ. ಆದರೆ ಬದುಕು ಹೇಗೆ ಬೇಕಾದರೂ ಕಟ್ಟಿಕೊಳ್ಬೋದು ಅಂತ ನೀವು ತೋರಿಸ್ಕೊಡ್ತಿದ್ದೀರ. ನೀವು ಮಹಿಳೆಯಾಗಿ
ಬೇರೆ ಈಗಿನ ಯುವಜನ ತಿರ್ಬಹುದು ಅಲ್ಲ ಬೇರೆ ಯಾರು ಏನು ಹೇಳಕ್ ಬಯಸ್ತೀರಾ? ಯಾವುದೋ ಒಂದು ಇಂಥ ಮಾಡೋದಕ್ಕೆ ಕೆಲ್ಸಕ್ಕ ಯಾಕಂದ್ರೆ ಜಾಗ ಇದ್ರೆ ನೀರಿನ ವ್ಯವಸ್ಥೆ ಇದ್ರೆ ಒಂದು ನೀರಿಲ್ಲ ಅಂದ್ರೆ 1-2 ಲಕ್ಷ ಖರ್ಚು ಮಾಡಿದ್ರೆ ಒಂದು 4 ಹಸು 10 ಲೀಟ್ರ್ ಹಸು ನಾಲ್ಕು ತಗೊಂಡಿದ್ರು, ಒಂದು 40 ಲೀಟ್ರ್ ಹಾಲು ಹಾಕೋದಿದ್ರು, ಒಂದು ಪ್ರಾಫಿಟ್ ಅವಕ್ಕೆ ಒಂದು 40 ಲೀಟ್ರ್ ಹಾಲಿಗೆ ಒಂದು 40-45 ಸಾವಿರ ರೂಪಾಯಿ ಪೇಮೆಂಟ್ ಆದಿದ್ರು, ಒಂದು 20 ಸಾವಿರ ಖರ್ಚು ಬತ್ತು 25 ಸಾವಿರ ರೂಪಾಯಿ ಉಳಿತದೆ. ಒಂದು 6-7 ತಿಂಗಳವರಿಗೆ 7 ತಿಂಗಳ ಮೇಲೆ ಅವ್ರು ಅಲ್ಲಿಂದ ಅಲ್ಲಿಗೆ ಮಾಡಬಹುದು, ಅಷ್ಟಿನವರೆಗೆ ಉಳಿತದೆ 20-25 ಸಾವಿರ. ಅದೆಲ್ಲ ಇದ್ದದ್ದಿದ್ರೆ ಈ ಥರ ಪ್ರಯತ್ನ ಮಾಡ್ಬೋದು. ಅದು ಇಲ್ಲದೆ ನಾವು ಬರೀ ಹಸು ಹಾಕಿ ಅಂತ ಹೇಳೋಕ್ಕೂ ತಪ್ಪಾಗತ್ತೆ. ನೀರಿತ್ತು, ಏನಾದ್ರು ಜಾಗ ಇತ್ತು, ನೀರು ವ್ಯವಸ್ಥೆ ಒಂದು ಮಾಡ್ಕೊಂಡದಿದ್ರೆ ಒಳ್ಳೆ ಉದ್ಯೋಗ. ಬೆಳಿಗ್ಗೆ 1 ಟ್ರಿಪ್ 9:30 ಕೆಲಸ, ಆರಾಮ ಮಧ್ಯಾಹ್ನ 10:30 11 ಗಂಟೆವರೆಗೆ ಟೈಮ್ ಇರುತ್ತೆ. ಒಂದು ಕಡೆ 3 ಗಂಟೆವರೆಗೂ ಟೈಮ್ ಇದ್ದಂಗೆ ಇರುತ್ತೆ. ಎನಿ ಟೈಮ್ ಒಂದು ಕೆಲಸಕ್ಕೆ ಹೋದ್ರೆ ಎನಿ ಟೈಮ್ ಇದ್ದಂಗಲ್ಲ, ಒಂದು ಟೈಮಿಂಗ್ಸ್ ಇರುತ್ತೆ, ಆರಾಮ್ಸಿ ಇರುತ್ತೆ, ಟೈಮಿಂಗ್ಸ್ ಮಾಡ್ಕೊಂಡು ಬದುಕಬಹುದು. ಬದುಕಲಿಕ್ಕೆ ಇದೊಂದು ನಮಗೆ ಜೀವನ ದಾರಿ ಅಲ್ಲ. ಹಂಗೆ ಅವು ಸಾಂಕರ ಮೇಲೆ ಈಗ ಒಂಚೂರು ಒಂದ್ಸರಿ ಲಾಭ ಬರುತ್ತೆ, ಅದು ಖುಷಿ ಇರುತ್ತೆ, ಒಂದ್ಸರಿ ನಷ್ಟ ಬಂದಾಗ ನಮ್ಗೆ ಅನುಭವ ಇರುತ್ತೆ. ನಾವೀಗ ಡೈಲಿ ಅಡುಗೆ ಮಾಡೋವಾಗ ಒಂದು ದಿವಸ ಉಪ್ಪು ಹೆಚ್ಚತ್, ಖಾರ ಹೆಚ್ಚತ್, ಒಂದು ದಿವಸ ಆಗ ಉಪ್ಪು ಹೆಚ್ಚೈತೆ ನಾಳೆಗೆ ಸಾರು ಮಾಡೋದೇ ಬಿಡೋಕ್ಕಾಗ್ತಿಲ್ಲ, ಮಾಡ್ಬೇಕು ಕಡಿಮೆ ಆಗಿ ಆಗ ಮಾಡುವಾಗ ನೆಕ್ಸ್ಟ್ ಮಾಡೋ ನಮ್ಗೆ ಅನುಭವ ಆಯ್ತು. ನಿನ್ನೆ ಜಾಸ್ತಿ ಐತಿ, ಇವತ್ತು ಕರೆಕ್ಟ್ ನಾವು ಹೆಂಗೆ ಮಾಡ್ಬೇಕು ಹಂಗಂಗೆ ಮಾಡೋದೊಂದು ಅನುಭವ ಆಯ್ತು. ಮುಂಚೆ ಜಾಸ್ತಿ ಹಾಕ್ಕೊಂಡು ಮಾಡಿಸೋ ಅನುಭವ ಆಯ್ತು. ಈಗ ಇದಕ್ಕೆ ಈಗ ಪಶು ವೈದ್ಯರು ಬರ್ತಾರಾ? ಪಶು ವೈದ್ಯರು ಬರ್ತಾರೆ ಅಂದ್ರೆ ಯಾವಾಗ? ಈಗ ಗೌರ್ಮೆಂಟ್ ಒಂದು ಬಿಟ್ಟಿರಲ್ಲ ಇದು ಆಂಬುಲೆನ್ಸ್ ಅಂದೇಳಿ, ಈಗ ಅಷ್ಟು ಇದ್ದಿಲ್ಲ, ಖರ್ಚು ಬರ್ತಿಲ್ಲ ನಮ್ಗೆ. ಏನಾರು ಒಂಚೂರು ಹೇಳಿಲ್ಲ ಅಂದ್ರೆ ಅವ್ರು ಒಳ್ಳೆ ಸರ್ವಿಸ್ ಕೊಡ್ತಾರೆ, ಯಾವ ಮಿಸ್ಟೇಕ್ ಅಂದ ಅವ್ರು ಹೇಳ್ತಾರೆ. ಖರ್ಚು ಬರ್ತಿಲ್ಲ. ಆ ಪಶು ವೈದ್ಯದ ಖರ್ಚು ಕಡಿಮೆ ಇತ್ತು. ಈಗ ಎಲ್ಲ ಬಗ್ಗೆ ಮಾಹಿತಿ ಕೊಡ್ತಾರೆ, ಒಂಚೂರು ಹೇಳಿಲ್ಲ ಅಂದ್ರೆ ಇಂಥದ್ದೇ ಅದು ಹಿಂಗೆ ಮಾಡಿ ನೀವು ಅಂತ ಹೇಳಿ ನಮ್ಗೆ ಮಾಹಿತಿ. ಅದೊಂದು ನಮ್ಗೆ ಭಾರಿ ಖುಷಿ. ಯಾಕಂದ್ರೆ ಅದೊಂದು ಈ ಲೋಕಲ್ ಅಂದ್ ಕರ್ಸ್ರ ಅಂದ್ರೆ ಒಂದ್ಸರಿ ಹೇಳ್ತಾರೆ, ಒಂದ್ಸರಿ ಹೇಳೋದಿಲ್ಲ, ಒಂದ್ಸರಿ ಮತ್ತದಕ್ಕೂ ಸುಮಾರು ಅಮೌಂಟ್ ಆಯ್ತು, ಖರ್ಚು ಬತ್ತು, ಹಂಗೆ ಬಂತು. ಈಗ ಗೌರ್ಮೆಂಟ್ ಎಲ್ಲ ಮಾಹಿತಿ ಕೊಟ್ಟರು. ಏನೋ ಒಂಚೂರು ರೆಡಿಲ್ಲ ಅಂದ್ರೆ ಒಂದು ಆಂಬುಲೆನ್ಸಿಗೆ ಕಾಲ್ ಮಾಡಿದ್ರು, ಅವರು ಡೈರೆಕ್ಟ್ ಮನೆ ಬಂದು ಅದಕ್ಕೆ ಮೆಡಿಸಿನ್ ಕೊಟ್ಟು ಸರಿ ಮಾಡೋಲ್ಲರಿ ಅವರು ಬರ್ತಾರಾ. ಹಾಗಾಗಿ ಯಾವುದು ತೊಂದರೆ ಇಲ್ಲ. ಅದೊಂದು ಖುಷಿ ಸಿಕ್ಕ. ಮೊದಲು ಅದೊಂದು ಟೆನ್ಷನ್ ಇದ್ದಿತ್ತು, ಡಾಕ್ಟರ್ ಸರಿಯಾಗಿ ಸಿಗ್ತಾ ಇರಲಿಲ್ಲ, ಮೆಡಿಸಿನ್ ಕೊಡೋಕು ಒಂದು ಅದು ಕಾಪ್ ಮೆಡಿಸಿನ್ ಅವ್ರು ಕೊಡ್ತಾ ಇರಲಿಲ್ಲ, ಆ ರೀತಿ ಇರ್ತಿದ್ವಿ. ಈ ಸೊಲ್ಯೂಷನ್ ಕೊಡ್ತಾರೆ ಅವರು, ಎಲ್ಲ ಕೊಡ್ತಾರೆ ಹೇಗೆ ಮಾಡಬೇಕಂತ. ದನಿನ್ ಸಾಕ್ಬಹುದು, ಅವಕ್ಕೆ ಹುಷಾರಿಲ್ದಿದ್ದಾಗ ನಮ್ಮ ಸೊಲ್ಯೂಷನ್ ಇಲ್ಲ ಅಂದ್ರೆ ಅದು ಕಷ್ಟ ಆಗುತ್ತೆ. ಸೊಲ್ಯೂಷನ್ ಕೊಟ್ಟರೆ ಧೈರ್ಯ ಬರುತ್ತೆ. ಈಗ ನಿಮ್ಮ ಫ್ಯಾಮಿಲಿ ಇದ್ರ ಬಗ್ಗೆ ಕೇಳೋದಾದರೆ, ನಿಮಗೆ ಮಕ್ಕಳು ಎಷ್ಟು ಮತ್ತೆ ಅವರು ಏನು ಮಾಡ್ತಿದ್ದಾರೆ? ಮಕ್ಕಳು ಇಬ್ಬರು. ಮಗನಿಗೀಗ ಬೆಂಗಳೂರು 1 ವರ್ಷ ಆಗಿದೆ, ಬೆಂಗಳೂರು MBA ಮಾಡೋಕ್ಕೆ ಹೋಗಿದ್ದ. ಅಷ್ಟಿನವರೆ ನನ್ನ ಜೊತೆಗೆ ಶಾಲೆಗೆ ಹೋಗಿ ಬಂದ್ಕೊಂಡು ನನ್ನ ಜೊತೆಗೆ ದನಿನ ಹುಲ್ಲು ತಂದ್ಕೊಂಡು ನನಗೆ ಹೆಲ್ಪ್ ಮಾಡ್ತಿದ್ದೆ. ಈಗ MBAಗೋಸ್ಕರ ಬೆಂಗಳೂರಿಗೆ ಹೋಗಿದ್ದ. ಮಗಳಿಗೆ BSc ಮಾಡ್ತಿದ್ದಾಳೆ, ಅವಳು ನನ್ನ ಜೊತೆಗೆ ಸಪೋರ್ಟಿ ನಿಂತಿದ್ದಾಳೆ, ಮಾಡ್ತಾ ಇದ್ದಾಳೆ. ಮತ್ತೆ ನಿಮ್ಮ ಪತಿದೇವರು? ಅವರು ಹೆಬ್ರಿಯಲ್ಲಿ ಕ್ಯಾಂಟೀನ್ ಮಾಡ್ಕೊಂಡಿದ್ರು, ಅವ್ರು ಅದ್ರ ಬಗ್ಗೆನೇ ಜಾಸ್ತಿ ಕೊಡ್ತಾರೆ. ಸಾಯಂಕಾಲ ಬಂದ ಕ್ಷಣಕ್ಕೆ ನಾನು ಒಟ್ಟಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಮತ್ತೆ ನೀವು ತಂದೆ ನಾನು ಅಪ್ಪ ತೋಟ ಎಲ್ಲ ಕಣ್ಕ ದನ ಎಲ್ಲ ಇದು. ಮತ್ತೆ ಅಮ್ಮ ಮನೆದ ಅಡಿಗೆ ಎಲ್ಲ ಅಮ್ಮ ಮಾಡ್ತಾರೆ. ಒಟ್ಟಾರೆ ಒಂದು ಸುಖಿ ಜೀವನ. ಕೃಷಿ ಮತ್ತು ಇದರಲ್ಲಿ ಹೈನುಗಾರಿಕೆಯಲ್ಲಿ ಸರಿಯಾಗಿ ದುಡಿದ್ರೆ, ಅದನ್ನು ಪಾಲನೆ ಪೋಷಣೆ ಮಾಡಿದ್ರೆ ನಮ್ಗೆ ಯಾವತ್ತಾದ್ರೂ 1-2 ಹೊತ್ತು ಊಟಕ್ಕೆ ತೊಂದರೆ ಇಲ್ಲ ಅಂತ ನನ್ನದೊಂದು ಅನಿಸಿಕೆ. ನಿಮ್ದು ಕೂಡ ಅದೇ ಅಲ್ಲ? ಮತ್ತು ಮಕ್ಕಳ ಎಜುಕೇಶನಿಗೆಲ್ಲ ಒಂದು ಮನೆ ಖರ್ಚಿಗೆಲ್ಲ ಯಾರ ಕೊಡಿ ಅಂತ ಹೇಳು ಬೇಡ. ಏನಾದ್ರು ಉತ್ಪತ್ತಿ ತಿಂಗಳಾಗ ಅಂದ್ರೂ ಕೂಡ ಒಂದು ಹಸು ಇವತ್ತು ತಗೊಂಡ್ರು ನಾಳೆಗೆ ಹಾಲು ಡೈರಿಗೆ ಹಾಕೊಳ್ಳ ನಾಳೆಗೆ ಅದ್ರ ಪ್ರಾಫಿಟ್ ಸಿಕ್ಕು ಶುರು ಆತ. ಒಂದು ತಗೊಂಡದಿದ್ರೆ ಕರು ಆಗದಂದ್ರು ಬೆನ್ನಿಗೆ ಕರು ಆಗದಂದ್ರು ಅದು ಲಾಭ ಇರುತ್ತೆ. ಅದೇ ನನ್ನದು ಮತ್ತೊಂದು ವಿನಂತಿ ಏನಂದರೆ, ಹಸು ಸಾಕುವುದು ಅಷ್ಟು ಸುಲಭ ಅಲ್ಲ. ಅದು ಸಾಕಿದ ಮೇಲೆ ನಿಮಗೆ ಕೆಲವೊಂದು ಹಸುರಲ್ಲಿ ಈಗ ಸ್ವಲ್ಪ ಇದಾಗದಿದ್ರೆ ಕೊಡ್ತೀರಲ್ಲ, ಅದು ಅದನ್ನು ಸಾಕುವವ್ರಿಗೆ ಕೊಡಬೇಕು, ಅದನ್ನು ತಿನ್ನುವವ್ರಿಗೆ ಕೊಡಬಾರ್ದು. ಅದೊಂದು ಮಾಡಬಾರ್ದು. ಯಾಕೆ ಹೇಳಿದರೆ,
ಅದು ನಮಗೆ ಜೀವನ ಕೊಟ್ಟಿದೆ, ಕೊಟ್ಟಿರ್ತದೆ. ಆ ಜೀವನ ಕೊಟ್ಟದನ್ನು ನಾವು ಇನ್ನೊಬ್ಬ ತಿನ್ನುವವನಿಗೆ ಕೊಟ್ಟರೆ ಅದು ಸ್ವಲ್ಪ ಕೆಲವರು ತುಂಬ ಜನ ಮಾಡ್ತಾರೆ, ಹಾಗೆ ಮಾಡಬಾರ್ದು ಅಂತ ನನಗೆ ಅಭಿಪ್ರಾಯ. ಮತ್ತು ಅವ್ರದ್ದು ಏನಿರ್ತದೆ ನನಗೆ ಗೊತ್ತಿಲ್ಲ. ಅದು ನಾನೊಂದು ಹೇಳುವುದಂದರೆ ನಾನು ಅದರಲ್ಲಿ ಅಂದರೆ ನಮಗೆ ಅದು ಜೀವನ ಕೊಟ್ಟದನ್ನು, ಈಗ ಎಕ್ಸಾಂಪಲ್ ನಮಗೀಗ ತಂದೆ ತಾಯಿ ಅಂತ ತಿಳಿಸ್ಕೊಳ್ಳುವ, ಅವರೀಗ ನಮಗೆ ಫಸ್ಟಿನಿಂದ ಸಾಕ್ಕೊಂಡು ಬರ್ತಾರೆ, ನಮ್ಮನ್ನು ಸಾಕ್ಕೊಂಡು ಬರ್ತಾರೆ. ಮತ್ತು ನಾವು ಸಹ ತಂದೆ ತಾಯಿ ಆಗ್ತೇವೆ, ನಾವು ಸಹ ಮಕ್ಕಳನ್ನು ಸಾಕ್ಕೊಂಡು ಬರ್ತೇವೆ. ಈಗ ನಮಗೆ ವಯಸ್ಸಾದಾಗ ಏನು ನಮ್ಮ ಹತ್ರ ಆಗೋದಿಲ್ಲ ಅಂತೇಳಿ ಅವರನ್ನು ನಾವು ಕೆಲವರು ಆ ಥರ ಮನಸ್ಥಿತಿ ಇದಕ್ಕೆ ವೃದ್ಧಾಶ್ರಮ ಅದಲ್ಲೆಲ್ಲ ಬಿಡ್ತಾರೆ. ಮತ್ತು ಅವರನ್ನು ಆ ಥರ ಮಾಡ್ತಾರೆ. ಅಂದರೆ ಅವರಿಂದ ಪೂರ್ಣ ಪ್ರಮಾಣದ ಎಲ್ಲವನ್ನು ತಗೊಂಡು ಅದು ಆಗೋದಿಲ್ಲ, ಲಾಸ್ಟ್ ಪೊಸಿಷನ್ ಆಗೋದಿಲ್ಲ ಅಂತ ಬಿಸಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಏನಾದರೂ ಮಾಡಿ ಪೋಷಣೆ ಮಾಡಬೇಕು. ಹಾಗೆ ಇದನ್ನು ಸಹ ನನ್ನದೊಂದು ಪರ್ಸ್ನಲ್ ಒಪಿನಿಯನ್ ನಾನು ಹೇಳ್ತಾ ಬರೋದು, ಇದನ್ನು ಸಹ ಈಗ ನಮಗೆ ಕೆಲವೊಂದು ಸ್ವಲ್ಪ ಪ್ರಾಯ ಆಗ್ತದೆ. ಅದು ಪ್ರಾಯ ಆದಾಗ ಅದರಲ್ಲಿ ಏನು ಫಸ್ಟಿಗೆಲ್ಲ ನಮಗೆ ಉತ್ಪತ್ತಿ ಕೊಟ್ಟಿದೆ. ಸ್ವಲ್ಪ ಪ್ರಾಯ ಆಗುವಾಗ ಅದು ಉತ್ಪತ್ತಿ ಕೊಡದಿದ್ದರೆ ಅದನ್ನು ಯಾರಿಗಾದರೂ ಈ ಥರ ಅಂದರೆ ಏನು ಹುಲ್ಲೆಲ್ಲ ಜಾಸ್ತಿ ಇದ್ದ ಅಲ್ಲಿಗೆ ಮೇಯ್ಲಿಕ್ಕೆ ಕೊಟ್ಟರೆ ಸಹ ತೊಂದರೆ ಇಲ್ಲ. ಆದರೆ ತಿನ್ನುವ ವ್ಯಕ್ತಿಗಳಿಗೆ ಕೊಡಬಾರ್ದು, ಅದೊಂದು ನನ್ನ ರಿಕ್ವೆಸ್ಟ್. ಯಾಕಂದರೆ ಹೇಳಿದರೆ ಅದು ನಮಗೆ ಜೀವನ ಕೊಟ್ಟಿದೆ, ಅದನ್ನು ನಾವು ಮರಿಬಾರ್ದು ಅಂತ ನನ್ನದೊಂದು ಮನವಿ. ಅದು ಬೇಡ ಅಂತ. ಅಂದರೆ ಯಾರಾದ್ರು ಮಾಡ್ತಿದ್ರೆ ಕೆಲವರು ಅದರದ್ದೇ ವ್ಯಾಪಾರ ಮಾಡ್ತಾರೆ, ಸಾಕಲಿಕ್ಕೆ ಆಗೋದಿಲ್ಲ ಹಾಗೆ ಹೀಗೆ ಅಂತ. ಅಂದರೆ ನನಗೆ ಏನು ಅದೊಂದು ತಾಯಿಯಾಗಿ ಹಾಲು ಕೊಡ್ತದೆ ನೋಡಿ, ಅದನ್ನು ಕುಡಿದು ನಾವು ಪೌಷ್ಟಿಕಾಂಶ ಬೆಳೆಸ್ಕೊಳ್ತೇವೆ. ಅದರಲ್ಲಿ ಏನೇನು ಆಗ್ತದೆ, ತುಪ್ಪ ಬೆಣ್ಣೆ ಅದು ಇದು ಎಲ್ಲ ಆಗ್ತದೆ. ಅದು ಮತ್ತೆ ನಮಗೆ ಪ್ರಯೋಜನಕ್ಕೆ ಬಾರದಿದ್ದರೆ ಅದು ವೇಸ್ಟ್ ಅಂತ ಅಂದ್ಕೊಳ್ತೇವೆ, ಅದು ತಪ್ಪು. ಹಾಗೆ ನೋಡಿದರೆ ನಾವು ಸಹ ವೇಸ್ಟೇ ಲಾಸ್ಟಿಗೆ. ನಮ್ಮ ಮಕ್ಕಳು ನಮ್ಮನ್ನು ಹೊರಗೆ ಹಾಕೋದು ತಪ್ಪಲ್ಲ ಅಂತ ಕಾಣ್ತದೆ. ಇವರ ಹತ್ರ ಆಯಿತು, ಇನ್ನು ನಾವು ಹೊರಗೆ ಹಾಕ್ಬೋದು ಅಂತ ಎಣಿಸ್ಬೋದು. ಮತ್ತು ಅವರು ಮುದುಕರಾದ ಅವರಿಗೆ ಸಹ ಎಣಿಸ್ಬೋದು. ಆ ಮನೋಭಾವನೆ ನಮ್ಮ ಹತ್ರ ಬಂದರೆ ಮನುಷ್ಯರಿಗೆ ಮತ್ತು ನಾವು ಆ ಥರ ಅರ್ಥ ಮಾಡ್ಕೊಳ್ಬೇಕಂತ ನನ್ನದೊಂದು ಭಾವನೆ. ಎಲ್ಲ ಜೀವಿಗೆ ಸಹ ಆ ಥರ ವಯಸ್ಸಾಗ್ತದೆ. ಎಲ್ಲ ಈ ಭೂಮಿಯಲ್ಲಿ ಯಾವುದೂ ಶಾಶ್ವತ ಅಲ್ಲ, ಎಲ್ಲರೂ ಬಿಟ್ಟು ಹೋಗಲೇಬೇಕು ಒಂದಲ್ಲ ಒಂದಿನ. ಈಗ ಅದು ಸಹ ಬಿಟ್ಟು ಹೋಗಲೇಬೇಕು. ಹಾಗೆ ಕೆಲವರು ಏನು ಮಾಡ್ತಾರೆ, ಅದನ್ನು ಬೇರೆ ವಿಚಾರಕ್ಕೆ ಕೊಡ್ತಾರೆ. ಅದು ಒಂದು ಬೇಸರ ನನಗೆ ಅದು ಯಾಕೆ ಹೇಳಿದರೆ ಅದು ಹಾಲು ಕೊಡ್ತದೆ ನೋಡಿ, ಮತ್ತು ಒಂದು ಮುಗ್ಧ ಅದು ಅದಕ್ಕೋಸ್ಕರ ಹಾಲು ಕೊಟ್ಟರೆ ಅದು ತಾಯಿ ಸಮಾನ, ಸರಿಯಲ್ಲ? ಹಾಲು ಕೊಟ್ಟರೆ ತಾಯಿ ಸಮಾನ. ಆ ತಾಯಿಯನ್ನು ಇದು ಮಾಡಿದರೆ ಅದೊಂದು ಬೇರೆ ಬರ್ತದೆ. ಅದಕ್ಕೆ ನಾನು ಹೇಳಿದ್ದು. ಮತ್ತೆ ನನಗೆ ಅದರ ಬಗ್ಗೆ ಅನುಭವ ಇಲ್ಲ, ನನ್ನದೊಂದು ಅಂದ್ರೆ ಹಾಗೆಲ್ಲ ಆಗೋದಿಲ್ಲ, ಕಡಿಮೆ ಎಲ್ಲ ಹಾಗೆಲ್ಲ ಆದಿದ್ರು ಬಂದ್ರೆ ನಮಗೂ ಮಸ್ತ್ ಸಿಕ್ಕಾಬಟ್ಟು ನಾವಂದ್ರೆ ನಮ್ಮ ಮನಸ್ಸು ಪೂರ್ತಿ ಅವ್ರ ಮೇಲೆ ಇದ್ದಿರುತ್ತೆ. ನಮ್ಗೊಂದು ತಾಯಿ ತಂದೆ ಹೆಂಗೆ ಒಂದು ಪ್ರೀತಿ ಕಾಂತೋ ಅವಲ್ಲಷ್ಟೇ ಪ್ರೀತಿ ಕಾಂತು ಮಸ್ತ್. ಮತ್ತು ಯಾರಾದರೂ ಸಾಕ್ತಿ ಎಂಬ ಧೈರ್ಯ ಕೊಟ್ಟದಿದ್ದರೆ ಆ ರೀತಿ ಸಿಚುವೇಶನ್ ಬಂದರೆ ಅವ್ರು ಕೈ ಕೊಡೋದು. ಇಲ್ಲ ಅಂದ್ರೆ ಹಸು ಒಂದು 4-5 ಕರುವಾಗ ಸಾಕೋರಿಗೆ ಒಂದೊಂದು ರೇಟ್ ಇರುತ್ತಲ್ಲ, ಆವಾಗ ಅವ್ರು ಅಂದರೆ ಎಲ್ಲದೂ ನಮ್ಗೆ ಈಗ ಬಿಚ್ಕೊಂತ ಹೋದಾಗ ಅವ್ರ ಮಕ್ಕಳು ಮತ್ತೆ ಕಾಣ್ಕತ್ತ, ಅವ್ರ ಮಕ್ಕಳನ್ನೊಂದು ಇಟ್ಕೊಂಡು ಅವ್ರನ್ನ ಯಾವಾಗ ಗಬ್ಬ ಇರುವಾಗ ಸೇಲ್ ಮಾಡಿ ಅದೇ ಸಾಕುವವರಿಗೆ ಕೊಡ್ಬೇಕಂತ ನಾನು ಹೇಳುದು. ಸಾಕೋರಿಗೆ ಕೆಲವರು ಏನು ಮಾಡ್ತಾರೆ, ಬೇರೆ ಇದರಲ್ಲಿ ಬಂದು ತಿನ್ಲಿಕ್ಕೆ ಅಂತ ತಕೊಂಡು ಹೋಗ್ತಾರೆ. ಅದು ಸರಿಯ ನಿಮಗೆ ಸಹ ಗೊತ್ತಿರುವುದಿಲ್ಲ, ನೀವು ಕೊಟ್ಟು ಬಿಡ್ತೀರಿ. ಅವರು ಸ್ವಲ್ಪ ಕೊಟ್ಟು ತಕೊಂಡು ಹೋಗಿ ಅವನು ಬೇರೆ ವಿಧದಲ್ಲಿ ಮಾಡ್ತಾನೆ. ಆ ಥರ ಎಲ್ಲ ಆಗ್ಬಾರ್ದು. ಆಗ ಅದ್ರ ಇಲ್ಲಿ ನಿಮಗೆ ಅದು ಎಫೆಕ್ಟ್ ಆಗ್ತದೆ. ನಮ್ಗಂದ್ರೆ ಕೊಡತ್ ನಾವು ಹಂಗಾರು ತಿಂಗಳ ಒಂದ್ಸಲ 2 ತಿಂಗಳ ಒಂದ್ಸಲ ಅದೇನಿನ್ನು ವಿಡಿಯೋ ಕಳಿಸ್ತಾ ಇರ್ತಾರೆ, ಅದನ್ನು ನೋಡ್ಬೇಕು. ಅದು ಕೊಡುವಾಗಲೇ ಒಂದು ವೇಳೆ ನಿಮಗೆ ಕೊಡ್ಲಿಕ್ಕೆ ಇದ್ರೂ ಸಹ ಹೇಳ್ಬೇಕು, ಇದನ್ನು ನೀವು ಕಡಿಯುವವರೇ ಅಂತವರಿಗೆ ಕೊಡಬಾರ್ದು, ನೀವು ಅದನ್ನು ಸಾಕುದಿದ್ರೆ ಮಾತ್ರ ತಕೊಂಡು ಹೋಗಿ. ಆ ರೀತಿ ಕೊಡುತ್ತೆ ಅವ್ರು ಮತ್ತೆ ವಿಡಿಯೋ ಹಾಕಿ ಕಳಿಸ್ತಾರೆ. ಅದಾದ್ರೆ ತೊಂದರೆ ಇಲ್ಲ. ಅದಾದ್ರೆ ಒಂದು ದೇವರಿಗೆ
ನೀವು ಬೆಳಿಗ್ಗೆ ಎದ್ದು ಪೂಜೆ ಮಾಡಿದ್ದಕ್ಕೆ ಅದು ಸಾಕಾಗ್ತದೆ. ನಮಗೂ ಮಸ್ತ್ ಅಂದ್ರೆ ಅದು ಎಷ್ಟು ಸಂಕಟ ಇರುತ್ತಂತ ನಮಗೆ ಗೊತ್ತಿರುತ್ತೆ. ಅದಕ್ಕೆ ಅದು ಕೆಲವು ನಾನು ಅನುಭವ ಕೆಲವು ಹೇಳಿದ್ದೇನೆ ಆ ಥರ ಇರ್ಬೋದು ಅಂತ. ಅಂದರೆ ನಾವು ತಾಯಿ ಅಂತ ಹೇಳಿದ್ರೆ ತಾಯಿ, ಈಗ ಹಾಲು ತಾಯಿ ಸಹ ಕೊಡೋದು ಹಾಲೆ, ಅದು ಸಹ ಕೊಡೋದು ಹಾಲೆ. ಕೆಲವರು ಅದನ್ನೇ ಮಕ್ಕಳಿಗೆ ಸಣ್ಣದಿರುವಾಗನೇ ಕೊಡ್ತಾರೆ. ಹಾಗಿರುವಾಗ ಅದು ತಾಯಿಗೆ ಇದು ನೋಡಿ ಅದು ಅಮ್ಮ ಅಂತದೆ, ಅಮ್ಮ ನಾವು ಸಹ ಅಮ್ಮ ಅಂತ ಹೇಳ್ತೇವೆ. ಅದು ನೋಡಿ ಕರೆಯುವುದು ಅಮ್ಮ, ಸರಿ ಅಲ್ಲ? ಅದು ಎರಡಕ್ಕೆ ಸಹ ತಾಳೆ ಉಂಟು. ಅಮ್ಮ ಅಮ್ಮ ಅಂತ ನಿಮ್ಮನ್ನು ಕರೀತಾ ಉಂಟು. ಅದಕ್ಕೆ ನಾನು ಈಗ ಅವಳು ವಾರಕ್ಕಷ್ಟು ಕರೆದಕ್ಕೆ ಈಗ ಅಮ್ಮ ಅದಕ್ಕೆ ಹೇಳಿದೆ ನಾನು. ಹಾಗೆ ಮತ್ತೆ ಇಷ್ಟ ತನಕ ಉಪಯುಕ್ತ ಮಾಹಿತಿ ನನಗೆ ಕೊಟ್ಟಿದ್ದೀರಿ, ತುಂಬ ಖುಷಿ ಆಯ್ತು. ಮತ್ತೆ ನಿಮಗೆ ಒಂದು ಕೇಳಲಿಕ್ಕಿತ್ತು. ನಾನು ಒಳಗಡೆ ನಿಮ್ಮದು ಪ್ರಶಸ್ತಿ ಪತ್ರ ಒಂದು ಫೋಟೋ ತೆಗೆದಿದ್ದೇನೆ. ಅದು ಯಾವುದ ವಿಚಾರವಾಗಿ ಸಿಕ್ಕಿದ್ದು? ಅದು ಕೃಷಿ ಇಲಾಖೆ ಕೃಷಿ ಇದರದಿಂದ ಮತ್ತು ಹೈನುಗಾರಿಕೆಯಿಂದ ಪ್ರಶಸ್ತಿ ಕೊಟ್ಟಿದ್ದು. ಮತ್ತು ಉಡುಪಿ ಜಿಲ್ಲಾ ಮಹಿಳಾ ಪ್ರಶಸ್ತಿ ಕೊಟ್ಟಿತ್ತು. ಗಣಸಿ ಪ್ರಶಸ್ತಿ ಅವರು ಬೇರೆ ಒಬ್ಬರೊಬ್ಬರನ್ನ ಆಯ್ಕೆ ಮಾಡೋದಂಗಿರುತ್ತಲ್ಲ, ಅವರು ಬೇರೆ ಯಾರು ಅವ್ರಿಗೆ ಅಪ್ಪನಿಗೆ ಬರೋದು ಇದ್ರೆ ಕಡೆಗೆ ಅವ್ರು ಮಹಿಳಾ ಪ್ರಶಸ್ತಿನಲ್ಲಿ ಅಪ್ಪನ ನಂದು ಸೇರಿಸಿ ಉಡುಪಿ ಜಿಲ್ಲಾ ಮಟ್ಟದ ಮಹಿಳಾ ಪ್ರಶಸ್ತಿ ಕೊಟ್ಟಿರು. ಒಂದು ಪ್ರಶಸ್ತಿ ಮಾಡಿ ಕೊಟ್ಟಿದ್ದಾರೆ. ಮತ್ತೆ ರಾಜ್ಯದ್ದು ಬರಲಿಲ್ವಾ? ಇಲ್ಲ ರಾಜ್ಯದ ಬರಲಿಲ್ಲ. ಅದು ಯಾರ ಕೈಯಿಂದ ಪ್ರಶಸ್ತಿ ಸ್ವೀಕಾರ ಮಾಡಿದ್ರು ನೀವು? ಶೋಭಾ ಕರಂದ್ಲಾಜೆ ಕೈಯಿಂದ. ಶೋಭಾ ಕರಂದ್ಲಾಜೆ ಅವರಿಂದ. ಅವರು MP ಇರುವಾಗ ಉಡುಪಿಯಲ್ಲಿ ಬೆಂಗಳೂರಲ್ಲಿ ವಿಶ್ವವಿದ್ಯಾಲಯದಲ್ಲಿ ಪ್ರಶಸ್ತಿ ಕೊಟ್ಟದ್ದು. ಇದು ಕೊಟ್ಟದ್ದು ನಿಮಗೆ ಬೆಂಗಳೂರಲ್ಲಿ ಕೊಟ್ಟದ? ವಿಶ್ವವಿದ್ಯಾಲಯ ಕೊಟ್ಟದ್ದು. ಅದು 15 ವರ್ಷ ಆಗಿದೆ. 15 ವರ್ಷ ಆಯ್ತಾ? ಅದೆಲ್ಲ ಒಂದು ಮಾದರಿ ಅಲ್ಲ ಅದು. ನಾವು ಮಾಡಿದ ಇದಕ್ಕೆ ಕಾಯಕಕ್ಕೆ ಕೊಟ್ಟ ಪ್ರಶಸ್ತಿ ಅಲ್ಲ. ಅದೇ ನಾನು ಹೇಳಿದ್ದು, ಇದು ಮಾಡಿದ್ರೆ ಎಲ್ಲ ಥರದಲ್ಲಿ ಸಹ ಒಂದು ಬರ್ತದೆ ಅಂತ. ಅದಕ್ಕೆ ನನಗೆ ನೀವು ಉಪಯುಕ್ತ ಮಾಹಿತಿ ಇಷ್ಟ ತನಕ ಕೊಟ್ಟಿದ್ದೀರಿ. ಹಾಗೆ ಮುಂದೆ ಕೂಡ ನೀವು ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು. ಮತ್ತು ನಿಮ್ಮಿಂದ ಸಾಧ್ಯವಾದರೆ ಬೇರೆಯವರಿಗೆ ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಕೊಡಬೇಕು ಅಂತ ನನ್ನದೊಂದು ಮನವಿ. ಮತ್ತೆ ಕೆಲವರಿಗೆ ಗೊತ್ತಿರುವುದಿಲ್ಲ, ಹಸು ಸಾಕ್ಬೇಕಂತ ಆಸೆ ಇರ್ತದೆ, ಅದರ ಬಗ್ಗೆ ಮಾಹಿತಿ ಇರುವುದಿಲ್ಲ. ಡಾಕ್ಟರ್ಸ್ನವ್ರು ಕೊಡ್ಬೋದು, ಆದರೆ ನೀವು ಮಾಡಿದವರು ಕೊಟ್ಟರೆ ಒಳ್ಳೆಯದು. ಹಾಗಾಗಿ ನೀವು ಕೂಡ ಅದನ್ನು ಯಾರಾದರೂ ಕೇಳಿದರೆ ಉಪಯುಕ್ತವಾದ ಮಾಹಿತಿ ಕೊಡಿ ಅವರಿಗೆ ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತೇನೆ. ಇಷ್ಟ ತನಕ ನನಗೆ ಮಾಹಿತಿ ಕೊಟ್ಟದಕ್ಕೆ ತುಂಬ ಹೃದಯದ ಧನ್ಯವಾದ ನಿಮಗೆ. ಒಳ್ಳೆಯದಾಗಲಿ. ಆಯ್ತು, ನೀವು ಹೋಗಿ ಬೇಡ ಎಲ್ಲ ಉಪಯುಕ್ತ ಮಾಹಿತಿಗಳನ್ನು ಪಡೆದುಕೊಂಡಾಯಿತು. ಈಗ ಏನು ಮಾಡೋದು, ನಾವು ಪುನಃ ತುಳುವಿಗೆ ಬರಬೇಕಾಗ್ತದೆ. ತುಳುವಿಗೆ ಬರೋಕ್ಕಿಂತ ಮುಂಚೆ ಈಗ ಅವರು ತುಂಬ ವಿಷಯವನ್ನು ಹೇಳಿದ್ದಾರೆ. ಹೈನುಗಾರಿಕೆಯ ಬಗ್ಗೆ ಒಂದು ಮಹಿಳೆಯಾಗಿ ಬೇರೆಯವರಿಗೆ ಕೂಡ ಮಾದರಿಯಾಗಿ ಕೆಲಸ ಮಾಡ್ತಿದ್ದಾರೆ. ಕೆಲಸ, ಸೇವೆ ಎಲ್ಲ ಎರಡು ಸಹ ಉಪಯುಕ್ತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅವರಿಗೆ ದೇವರು ಇನ್ನೂ ಕೂಡ ಇಂಥ ದನ ಸಾಕಾಣಿಕೆ ಇನ್ನೂ ಹೆಚ್ಚು ಮಾಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹಾಗೇ ಬೇರೆಯವರು ಕೂಡ ಆಸಕ್ತಿ ಇದ್ದವರು ಇಂಥ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಿ ಅವರಿಗೆ ಕೆಲವು ಉಪಯುಕ್ತ ಮಾಹಿತಿ ಕೊಟ್ಟಿದ್ದಾರೆ. ಆಸಕ್ತಿ ಇರುವವರು ಇದನ್ನು ಕೂಡ ಅದು ವಿಡಿಯೋದಲ್ಲಿ ಏನು ಅವರು ಮಾಹಿತಿ ಕೊಟ್ಟಿದ್ದಾರೆ ಅದನ್ನು ಒಂದು ಸ್ಫೂರ್ತಿಯಾಗಿ ತಗೊಂಡು ನೀವು ಕೂಡ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ ಇವತ್ತಿನ ಈ ಮಾತುಗಾರಿಕೆ, ಕೃಷಿ ಚಟುವಟಿಕೆ ಬಗ್ಗೆ ಮಾತುಗಾರಿಕೆಯನ್ನು ನಾನು ಮುಕ್ತಾಯ ಮಾಡುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ.